ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜಕಾರಣ ಇದೆಯಲ್ಲ, ಇಲ್ಲಿ ಯಾವುದು ಸುಮ್ಮನೆ ನಡೆಯಲ್ಲ. ಹೌದಲ್ವಾ? ಯಾರೋ ಒಬ್ಬರು ಯಾರನ್ನೋ ಭೇಟಿಯಾದರು ಅಂದರೆ ಅದರ ಹಿಂದೆ ಏನೋ ದೊಡ್ಡ ಕತೆ ಇದ್ದೇ ಇರುತ್ತೆ. ಈಗ ಬಿಸಿ ಬಿಸಿ ಸುದ್ದಿ ಏನಪ್ಪ ಅಂದರೆ, ಇವತ್ತು ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರೋ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಹೋದರು. ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಅವರ ಕುಟುಂಬದಲ್ಲಾದ ಅಗಲಿಕೆಗೆ ಸಾಂತ್ವನ ಹೇಳೋಕೆ ಹೋಗಿದ್ದೀನಿ ಅಂದರು. ಓಕೆ ಫೈನ್, ಸಾಂತ್ವನ ಹೇಳೋಕೆ ಹೋದವರು 10-15 ನಿಮಿಷದಲ್ಲಿ ಬರಬೇಕಿತ್ತಲ್ವಾ? ಆದರೆ ಜಮೀರ್ ಅವರು ದೊಡ್ಡಗೌಡರ ಜೊತೆ ಗಂಟೆಗಳ ಕಾಲ ಸುದೀರ್ಘ ಮಾತುಕತೆ ನಡೆಸಿದ್ರು. ಹಾಗಾದರೆ ಅಲ್ಲಿ ನಡೆದಿದ್ದು ಬರೀ ಸಾಂತ್ವನದ ಮಾತಷ್ಟೇನಾ, ಅಥವಾ ಈಗಷ್ಟೇ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಕಾವೇರಿರುವಾಗ ಹೈಕಮಾಂಡ್ಗೆ ಜಮೀರ್ ಇಟ್ಟಿರೋ ಮಹಾ ಚೆಕ್ಮೇಟ ಇದು? ಇವತ್ತಿನ ವಿಡಿಯೋದಲ್ಲಿ ಈ ಭೇಟಿಯ ಹಿಂದಿರೋ ಅಸಲಿ ಪೊಲಿಟಿಕಲ್ ಡ್ರಾಮಾ ಏನು ಅಂತ ಎಳೆಯಾಗಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಮೊದಲು ನಾವು ಪ್ರಸಕ್ತ ಸನ್ನಿವೇಶವನ್ನ ಅರ್ಥ ಮಾಡ್ಕೋಬೇಕು. ಈಗ ಬೆಂಗಳೂರಲ್ಲಿ ಏನು ನಡೀತಾ ಇದೆ? ಸಂಪುಟ ಪುನರ್ರಚನೆ ಆಗಬೇಕು, ಹೊಸಬರಿಗೆ ಅವಕಾಶ ಸಿಗಬೇಕು, ಕೆಲವು ಸಚಿವರನ್ನ ತೆಗೆದುಹಾಕ್ತಾರೆ, ಉಪಮುಖ್ಯಮಂತ್ರಿ ಸ್ಥಾನ ಹೆಚ್ಚಿಸಬೇಕು ಅಂತ ಕಾಂಗ್ರೆಸ್ ಒಳಗಡೆ ಭಾರಿ ಗೊಂದಲ ನಡೀತಾ ಇದೆ. ಮುಸ್ಲಿಂ ಸಮುದಾಯಕ್ಕೊಂದು DCM ಪೋಸ್ಟ್ ಕೊಡಿ ಅನ್ನೋ ಕೂಗು ಕೂಡ ಜೋರಾಗಿದೆ. ಇಂಥ ಟೈಮ್ನಲ್ಲಿ ಜಮೀರ್ ಅಹ್ಮದ್ ಖಾನ್ ಜಾಣತನದಿಂದ ಒಂದು ಗೇಮ್ ಆಡ್ತಾ ಇದ್ದಾರೆ. ಅಷ್ಟಕ್ಕೂ ಜಮೀರ್ ಅವರ ಪ್ಲಾನ್ ಏನು ಗೊತ್ತಾ? ಕಾಂಗ್ರೆಸ್ನಲ್ಲಿ ತಮಗೆ ಸಚಿವ ಸ್ಥಾನ ತೊಂದರೆಯಲ್ಲಿದೆ ಅಥವಾ ತಮಗೆ ಸಿಗಬೇಕಾದ ಪ್ರಾಮುಖ್ಯತೆ ಸಿಗ್ತಿಲ್ಲ ಅಂತ ಅವರಿಗೆ ಅನಿಸ್ದಾಗ್ಲೆಲ್ಲ ಅವರು ತಮ್ಮ ಪವರ್ ತೋರ್ಸೋಕೆ ಶುರು ಮಾಡ್ತಾರೆ. ಜಮೀರ್ ತಮ್ಮನ್ನ ತಾವೇ ಅಲ್ಪಸಂಖ್ಯಾತ ಸಮುದಾಯದ ಏಕೈಕ ಮಾಸ್ ಲೀಡರ್ ಅಂತ ಬಿಂಬಿಸಿಕೊಳ್ತಾರೆ. ಈಗ ದೇವೇಗೌಡರ ಮನೆಗೆ ಹೋಗಿ ಗಂಟೆಗಟ್ಟಲೆ ಕೂತು ಬಂದಿರೋದ್ರಿಂದ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಪರೋಕ್ಷವಾಗಿ ಒಂದು ಮೆಸೇಜ್ ಕಳಿಸಿದ್ದಾರೆ. ಅದೇನಪ್ಪ ಅಂದರೆ, ನೋಡಿ, ನನಗೇನಾದರೂ ನೀವು ಸರಿಯಾದ ಸ್ಥಾನಮಾನ ಕೊಡಲಿಲ್ಲ ಅಂದರೆ ಅಥವಾ ನನ್ನ ಸಚಿವ ಸ್ಥಾನಕ್ಕೆ ಕೈ ಹಾಕಿದ್ರೆ ನನಗಾಗಿ JDS ಬಾಗ್ಲು ಇವತ್ತಿಗೂ ಓಪನ್ ಇದೆ. ಏನ್ ತಂತ್ರ ನೋಡಿ. ಕೇವಲ ಒಂದೇ ಒಂದು ಭೇಟಿಯಿಂದ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಯೋಚನೆ ಮಾಡುವಂತೆ ಮಾಡಿದ್ದಾರೆ. ಈಗ ನೀವು ಕೇಳಬಹುದು, ಅಲ್ಲಪ್ಪ, ಜಮೀರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ದಿನಪೂರ್ತಿ ಬೈದಾಡ್ತಾರಲ್ಲ, ಹಾಗಿರುವಾಗ ಮತ್ತೆ JDSಗೆ ಹೋಗೋಕೆ ಸಾಧ್ಯನಾ ಅಂತ. ಇಲ್ಲೇ ಇರೋದು ನೋಡಿ ರಾಜಕೀಯದ ರಿಯಲ್ ಟ್ವಿಸ್ಟ್. ರಾಜಕೀಯದಲ್ಲಿ ಯಾರು ಯಾರಿಗೂ ಶತ್ರುನೂ ಅಲ್ಲ, ಮಿತ್ರನೂ ಅಲ್ಲ. ನೀವು ಗಮನಿಸಿರ್ಬೋದು, ಜಮೀರ್ ಅವರು ಕುಮಾರಸ್ವಾಮಿ ವಿರುದ್ಧ ಎಷ್ಟೇ ವಾಗ್ದಾಳಿ ನಡೆಸಿದ್ರೂ ದೊಡ್ಡಗೌಡರಾದ ಎಚ್.ಡಿ. ದೇವೇಗೌಡರ ಬಗ್ಗೆ ಎಲ್ಲೂ ಒಂದು ಮಾತು ತಪ್ಪಿ ಆಡಲ್ಲ. ಗೌಡರ ವಿಷಯ ಬಂದಾಗ್ಲೆಲ್ಲ ಜಮೀರ್ ಮನಸ್ಸಲ್ಲಿ ಒಂದು ಗೌರವ, ಒಂದು ಸಾಫ್ಟ್ ಕಾರ್ನರ್ ಎದ್ದು ಕಾಣುತ್ತೆ. ತಜ್ಞರು ಏನು ಹೇಳ್ತಿದ್ದಾರೆ ಅಂದರೆ, ಇದು 2028ರ ಚುನಾವಣೆಯ ಪ್ಲಾನ್ ಬಿ ಇರ್ಬೋದು. ಅಕಸ್ಮಾತ್ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಜಮೀರ್ ಅವರ ಪ್ರಭಾವ ಕಡಿಮೆ ಆದರೆ ಅಥವಾ ಆಂತರಿಕ ಭಿನ್ನಾಭಿಪ್ರಾಯ ಹೆಚ್ಚಾದರೆ ಅವರು ಮತ್ತೆ ತಮ್ಮ ಮಾತೃ ಸಂಸ್ಥೆ JDSಗೆ ಮರಳಲು ದಾರಿ ಸುಗಮ ಮಾಡ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಜೊತೆ ಏನೇ ಭಿನ್ನಾಭಿಪ್ರಾಯವಿದ್ರೂ ದೇವೇಗೌಡರ ಭಾವನಾತ್ಮಕ ಹೆಗಲನ್ನೇ ಏಣಿಯನ್ನಾಗಿ ಮಾಡಿಕೊಂಡು ಮರಳಿ JDS ಬಾಗಿಲು ತಟ್ಟೋದು ಜಮೀರ್ ಲೆಕ್ಕಾಚಾರ ಇರ್ಬೋದು. ಅಂದಹಾಗೆ ದೇವೇಗೌಡರು ಮತ್ತು ಜಮೀರ್ ನಡುವಿನ ಈ ಬಾಂಧವ್ಯ ಇವತ್ತು ನಿನ್ನೆದಲ್ಲ, ಇದ್ರ ಹಿಂದೆ ದೊಡ್ಡ ಇತಿಹಾಸನೇ ಇದೆ. ಜಮೀರ್ ಅಹ್ಮದ್ ಖಾನ್ ಅವರನ್ನ ರಾಜಕೀಯವಾಗಿ ಕೈ ಹಿಡಿದು ಬೆಳೆಸಿದ್ದು ಇದೇ ಎಚ್.ಡಿ. ದೇವೇಗೌಡರು. ಕ್ಷೇತ್ರ ಪುನರ್ವಿಂಗಡಣೆ ಸಮಯದಲ್ಲಿ ಜಮೀರ್ಗಾಗಿ ಚಾಮರಾಜಪೇಟೆ ಎನ್ನುವ ಭದ್ರಕೋಟೆಯನ್ನ ರೂಪಿಸಿಕೊಟ್ಟಿದ್ದೇ ದೊಡ್ಡಗೌಡರು. ಅವರಿಗೆ ಟಿಕೆಟ್ ನೀಡಿ ಗೆಲ್ಲಿಸಿ ತದನಂತರ 2020 ಸರ್ಕಾರದ ಅವಧಿಯಲ್ಲಿ ಜಮೀರ್ಗೆ ಪ್ರಭಾವಿ ಸಚಿವ ಸ್ಥಾನ ಸಿಗೋ ಹಾಗೆ ಮಾಡಿದ್ದು ಇದೇ ಗೌಡರ ಕುಟುಂಬ. ಜಮೀರ್ ರಾಜಕೀಯವಾಗಿ ಸಂಕಷ್ಟದಲ್ಲಿದ್ದಾಗ ಅವರ ಬೆನ್ನಿಗೆ ಬಂಡೆಯಂತೆ ನಿಂತು ಚಾಮರಾಜಪೇಟೆಯಲ್ಲಿ ಬೃಹತ್ ರ್ಯಾಲಿ ನಡೆಸಿದ್ದು ಇದೇ ದೇವೇಗೌಡರು. ಹೀಗೆ ತಮ್ಮನ್ನ ರಾಜಕೀಯವಾಗಿ ಬೆಳೆಸಿದ ಗೌಡರ ಜೊತೆಗಿನ ಆ ಹಳೆಯ ಎಮೋಷನಲ್ ಕಾರ್ಡನ್ನು ಜಮೀರ್ ಇವತ್ತು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ, ಪ್ರಸ್ತುತ ಲಾಭಕ್ಕಾಗಿ ಅತ್ಯಂತ ಪರ್ಫೆಕ್ಟ್ ಆಗಿ ಬಳಸ್ತಾ ಇದ್ದಾರೆ. ಈಗ ಅಸಲಿ ಪ್ರಶ್ನೆ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ. ಕಾಂಗ್ರೆಸ್ ನಾಯಕರಿಗೆ ಈಗ ಜಮೀರ್ ಅವರನ್ನ ಕಡೆಗಣಿಸೋದು ಅಥವಾ ಸಚಿವ ಸ್ಥಾನದಿಂದ ತೆಗೆಯುವುದು ಅಷ್ಟು ಈಸಿ ಇಲ್ಲ. ಯಾಕೆ ಗೊತ್ತಾ? ಮೊದಲನೇದಾಗಿ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಮೇಲೆ ಜಮೀರ್ಗೆ ಇರೋ ಹಿಡಿತ. ಎರಡನೇದಾಗಿ JDS ಜೊತೆ ಅವರು ಇಂದಿಗೂ
ಕಾಯ್ದುಕೊಂಡಿರೋ ಈ ರಹಸ್ಯ ಸೌಹಾರ್ದತೆ. ಒಂದ್ ವೇಳೆ ಸಂಪುಟ ಬದಲಾವಣೆಯಲ್ಲಿ ಜಮೀರ್ಗೆ ಏನಾದರೂ ಹಿನ್ನಡೆಯಾದ್ರೆ ಅವರು JDS ಕಡೆ ಮುಖ ಮಾಡಿದ್ರೆ ಬೆಂಗಳೂರು ಮತ್ತು ಹಳೆಯ ಮೈಸೂರು ಭಾಗದಲ್ಲಿ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ ಕೈತಪ್ಪಿ JDS BJP ಕೂಟದ ಕಡೆ ಹೋಗುವ ಅಪಾಯವಿದೆ. ಇದೇ ಭಯವನ್ನ ಜಮೀರ್ ಈಗ ಕಾಂಗ್ರೆಸ್ ನಾಯಕರ ಮನಸ್ಸಲ್ಲಿ ಯಶಸ್ವಿಯಾಗಿ ಬಿತ್ತಿದ್ದಾರೆ. ಸೊ ಒಟ್ನಲ್ಲಿ ಹೇಳ್ಬೇಕಂದ್ರೆ ಪದ್ಮನಾಭನಗರದ ಗೌಡರ ನಿವಾಸದಲ್ಲಿ ನಡೆದಿದ್ದು ಬರೀ ಸಾಂತ್ವನದ ಮಾತುಕತೆ ಖಂಡಿತ ಅಲ್ಲ, ಅದು ಮುಂಬರುವ ದೊಡ್ಡ ರಾಜಕೀಯ ಚತುರಂಗದಾಟದ ಮಾಸ್ಟರ್ ಮೂವ್. ಮಂತ್ರಿಗಿರಿ ಉಳಿಸ್ಕೊಳ್ಳಲು DCM ಪೋಸ್ಟ್ಗೆ ಒತ್ತಡ ಹೇರಲು ಮತ್ತು ಬೇಕಾದಾಗ JDS ಬಾಗಿಲು ತೆರೆಯಲು ಜಮೀರ್ ಹೆಣೆದಿರೋ ಈ ತಂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೆದರುತ್ತಾ ಅಥವಾ ದೇವೇಗೌಡರು ತಮ್ಮ ಹಳೆಯ ಶಿಷ್ಯನ ನಡೆಯನ್ನ ಹೇಗೆ ಸ್ವೀಕರಿಸ್ತಾರೆ? ನಿಮ್ಗೇನನ್ಸುತ್ತೆ? ಜಮೀರ್ ಮಾಡಿರೋದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಇಂತಹದ್ದೇ ಆಸಕ್ತಿಕರ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.